ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಆಗಸ್ಟ್ 30ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಇಂಗಾ ರುಗೀನಿಯನ್ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು? ಲಾತ್ವಿಯಾ, ಬೆಲಾರಸ್, ಪೋಲೆಂಡ್, ಲಿಥುವೇನಿಯಾ. ಸರಿಯಾದಂಥ ಉತ್ತರ ಲಿಥುವೇನಿಯಾ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ನ್ಯಾಷನಲ್ ಡೆಸಿಗ್ನೇಟೆಡ್ ಅಥಾರಿಟಿಯ ಸ್ಥಾಪನೆಯನ್ನು ಯಾರು ಘೋಷಿಸಿದ್ದಾರೆ? ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಭೂವಿಜ್ಞಾನ ಸಚಿವಾಲಯ. ಸರಿಯಾದಂಥ ಉತ್ತರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಇತ್ತೀಚೆಗೆ ಪ್ರಾಜೆಕ್ಟ್ ಆರೋಹಣವನ್ನು ಯಾರು ಪ್ರಾರಂಭಿಸಿದರು? ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸರಿಯಾದಂಥ ಉತ್ತರ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಇತ್ತೀಚೆಗೆ ರೇನ್ಬೋ ಕಾರ್ಯಾಚರಣೆಯನ್ನು ಯಾರು ನಡೆಸಿದರು? ಕಂದಾಯ ಗುಪ್ತಚರ ನಿರ್ದೇಶನಾಲಯ, ಕೇಂದ್ರ ತನಿಖಾ ದಳ, ಭಾರತೀಯ ಸೇನೆ, ಕೇಂದ್ರ ಜಾಗೃತ ಆಯೋಗ. ಸರಿಯಾದಂಥ ಉತ್ತರ ಕಂದಾಯ ಗುಪ್ತಚರ ನಿರ್ದೇಶನಾಲಯ. 2025ರ ಫಿಡೆ ವಿಶ್ವಕಪ್ ಅನ್ನು ಯಾರು ಆಯೋಜಿಸುತ್ತಾರೆ? ಕೇರಳ, ಹರಿಯಾಣ, ಗೋವಾ, ಜಾರ್ಖಂಡ್. ಸರಿಯಾದಂಥ ಉತ್ತರ ಗೋವಾ. 2026ರಲ್ಲಿ ಭಾರತೀಯ ಪ್ರವಾಸ ನಿರ್ವಾಹಕರ ಸಂಘದ 41ನೇ ವಾರ್ಷಿಕ ಸಮಾವೇಶವನ್ನು ಯಾರು ಆಯೋಜಿಸುತ್ತಾರೆ? ವಿಶಾಖಪಟ್ಟಣಂ, ಬೆಂಗಳೂರು, ಕೋಲ್ಕತ್ತಾ, ಕೊಚ್ಚಿ. ಸರಿಯಾದಂಥ ಉತ್ತರ ವಿಶಾಖಪಟ್ಟಣಂ. ಇತ್ತೀಚೆಗೆ ಯಾವ ನಗರವು ಜೀವವೈವಿಧ್ಯ ಸೂಚ್ಯಂಕವನ್ನು ಪ್ರಾರಂಭಿಸಿದೆ? ಗುರುಗ್ರಾಮ, ಅಹಮದಾಬಾದ್, ಭುವನೇಶ್ವರ, ಚೆನ್ನೈ. ಸರಿಯಾದಂಥ ಉತ್ತರ ಚೆನ್ನೈ. ಆರೋಗ್ಯ ಪಚ ಎಂಬ ಔಷಧೀಯ ಸಸ್ಯವನ್ನು ಕಂಡುಹಿಡಿದ ಕುಟ್ಟಿ ಮಥನ್ ಕನಿ ಇತ್ತೀಚೆಗೆ ಎಲ್ಲಿ ನಿಧನರಾದರು? ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ. ಸರಿಯಾದಂಥ ಉತ್ತರ ಕೇರಳ. ಇತ್ತೀಚೆಗೆ ಪ್ರಾಜೆಕ್ಟ್ ನನ್ಹಿ ಕಲಿ ಮಿಲಿಯನ್ ಬರ್ಡ್ಸ್ ಬ್ಲೂಮ್ ಆಧಾರಿತ ಕಾಫಿ ಟೇಬಲ್ ಪುಸ್ತಕವನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಆನಂದ್ ಮಹೀಂದ್ರ, ಮುಕೇಶ್ ಅಂಬಾನಿ, ಗೌತಮ್ ಅದಾನಿ, NR ನಾರಾಯಣಮೂರ್ತಿ. ಸರಿಯಾದಂಥ ಉತ್ತರ ಆನಂದ್ ಮಹೀಂದ್ರ. ಇತ್ತೀಚೆಗೆ ನಡೆದ 18ನೇ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್ 2025ರಲ್ಲಿ ಭಾರತ ತಂಡ ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ? 2, 6, 8, 4. ಸರಿಯಾದಂಥ ಉತ್ತರ 4. ಇತ್ತೀಚೆಗೆ ಗ್ರೇಟ್ ಬ್ಯಾರಿಯರ್ ರೀಫ್ನ ಹವಳದ ದಿಬ್ಬಗಳಲ್ಲಿ ದಾಖಲೆಯ ಮಟ್ಟದ ಬ್ಲೀಚಿಂಗ್ ಸಂಭವಿಸಿದೆ. ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿದೆ? ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಅಮೇರಿಕಾ, ಅಫ್ಘಾನಿಸ್ತಾನ. ಸರಿಯಾದಂಥ ಉತ್ತರ ಆಸ್ಟ್ರೇಲಿಯಾ.
ಇತ್ತೀಚೆಗೆ ಅಂತಾರಾಷ್ಟ್ರೀಯ ಗಣಿಗಾರಿಕೆ ಮತ್ತು ಲೋಹ ಮಂಡಳಿಗೆ ಸೇರಿದ ಮೊದಲ ಭಾರತೀಯ ಕಂಪನಿ ಯಾವುದು? ಕೋಲ್ ಜಿಂಕ್ ಲಿಮಿಟೆಡ್, ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್, ನ್ಯಾಷನಲ್ ಸ್ಟೀಲ್ ಕಾರ್ಪೊರೇಷನ್ ಲಿಮಿಟೆಡ್, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಸರಿಯಾದಂಥ ಉತ್ತರ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್. ಅಂತರ್ಜಲ ಮಾಲಿನ್ಯದ ಕುರಿತು ಇತ್ತೀಚಿನ ಕೇಂದ್ರ ಅಂತರ್ಜಲ ಮಂಡಳಿಯ ವರದಿಯ ಪ್ರಕಾರ ಅತಿ ಹೆಚ್ಚು ನೈಟ್ರೇಟ್ ಮಾಲಿನ್ಯ ಎಲ್ಲಿ ದಾಖಲಾಗಿದೆ? ರಾಜಸ್ಥಾನ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್. ಸರಿಯಾದಂಥ ಉತ್ತರ ರಾಜಸ್ಥಾನ. ಬೆಂಗಳೂರಿನ ಯಾರ ನೇತೃತ್ವದ ಒಕ್ಕೂಟವು ಭಾರತದ ಮೊದಲ ಭೂವೀಕ್ಷಣಾ ಉಪಗ್ರಹ ಸಮೂಹವನ್ನು ಉಡಾವಣೆ ಮಾಡಲಿದೆ? ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್, ಕಾವಾ ಸ್ಪೇಸ್, ಟೇಕ್ ಮಿ ಟು ಸ್ಪೇಸ್, ಪಿಕ್ಸೆಲ್ ಸ್ಪೇಸ್ ಇಂಡಿಯಾ. ಸರಿಯಾದಂಥ ಉತ್ತರ ಪಿಕ್ಸೆಲ್ ಸ್ಪೇಸ್ ಇಂಡಿಯಾ. ಇತ್ತೀಚೆಗೆ ಗೃಹ ಸಚಿವಾಲಯವು ಮೊದಲ ಬಾರಿಗೆ ಯಾವ ಮಿಲಿಟರಿ ಪಡೆಗೆ ಕೇಡರ್ ಪರಿಶೀಲನೆಯನ್ನು ಅನುಮೋದಿಸಿದೆ? ಕೇಂದ್ರ ಮೀಸಲು ಪೊಲೀಸ್ ಪಡೆ, CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ಗಡಿ ಭದ್ರತಾ ಪಡೆ, BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ರಾಷ್ಟ್ರೀಯ ಭದ್ರತಾ ಪಡೆ, NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು, CAPF, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್. ಸರಿಯಾದಂಥ ಉತ್ತರ ಗಡಿ ಭದ್ರತಾ ಪಡೆ, BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.